ನಾನು ಯಾವುದೇ ಥರದ ವಿಷಯಕ್ಕೆ ತಲೆ ಹಾಕೋದಿಲ್ಲ. ನನಗೆ ತುಂಬ ಹತ್ತಿರವಾದದ್ದು ನನ್ನ ವಿಷಯ ತಿಳ್ಕೊಂಡಿರೋದ್ರ ಬಗ್ಗೆ ತಲೆ ಹಾಕ್ತೀನಿ. ನಾನು ಒಂದು ಫ್ರೀಡಮ್ ಫೈಟರ್ ಫ್ಯಾಮ್ಲಿಯಿಂದ ಬಂದಿರತಕ್ಕಂಥ ನನ್ನ ಜೀವನ. ನಾವು ರಾಜಕೀಯವಾಗಿ ಜನರು ನೋಡಿದ್ದೇವೆ, ಸಮಾಜದ ಸೇವೆ ನಮ್ಮ ತಾತ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಕಟ್ಟಿ ಬೆಳೆಸಿದಂಥದ್ದು. ನಮ್ಮ ತಾತ 1925 ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನು ಮಹಾತ್ಮ ಗಾಂಧಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೆಳಗಾಮಲ್ಲಿ ನಡೀತು. ಅದರದ ಆರ್ಗನೈಸಿಂಗ್ ಕಮಿಟಿ ಹೆಡ್, ಫುಡ್ ಕಮಿಟಿ ಹೆಡ್ ನಮ್ಮ ಮನೆಗೆ ಗಾಂಧೀಜಿ, ನೆಹರು ಎಲ್ಲ ಬಂದು ಹೋಗಿದ್ದಾರೆ. ಜನರ ಜೊತೆ ಸ್ಪಂದಿಸುವ, ಜನರ ಸೇವೆ ಮಾಡುವ ನಮ್ಮ ಫ್ಯಾಮ್ಲಿಯಲ್ಲಿ ಇದೆ. ಎಲ್ಲೋ ಒಂದು ಕಡೆ ಏನೋ ಒಂದು ಅನಾಹುತ ಆಗ್ತಾಯಿದೆ, ಅನ್ಯಾಯ ಆಗ್ತಾಯಿದೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮನಸ್ಸು ತಡೆಯೋದಿಲ್ಲ. ಜನರಿಗೆ ಆ ವಿಷಯವನ್ನು ಥ್ರೆಡ್ ಬೇರ್ ಒಂದು ಸ್ಲೈಸ್ ಮಾಡಿ, ಕೇಕ್ ಥರ ಕಟ್ ಮಾಡಿ, ಎಲ್ಲವೂ ದೊಡ್ಡ ಕೇಕ್ ಕೊಡೋದಲ್ಲದೆ ಸಣ್ಣ ಬಿಟ್ಟಾಗಿ ಕೊಡುವ ಒಂದು ಉದ್ದೇಶ. ಜನರಿಗೆ ಗೊತ್ತಾಗಲಿ ಅನ್ಯಾಯ ಹೀಗಿದೆ, ಒಬ್ಬರ ಧ್ವನಿ ಆಗಬೇಕು. ಆ ಧ್ವನಿ ಆಗಿರೋದು ನಾನು ಈ ಒಂದು ಕೇಸಲ್ಲಿ ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು, ರೇಣುಕಾ ಸ್ವಾಮಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು, ರೇಣುಕಾ ಸ್ವಾಮಿ ಅವರ ಹೆಂಡತಿ ಸಹನಾಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನು ನಾನು ಈ ಧ್ವನಿ ಎತ್ತಿದ್ದೇನೆ. ಈ ಧ್ವನಿ ಆ ಕರ್ಮಕಾಂಡ, ಆ ದುಷ್ಟಶಕ್ತಿ, ಆ ಮಾನ್ಸ್ಟರ್, ಆ ಡೆವಿಲ್ ವಿರುದ್ಧ ಎತ್ತಿದ್ದೀನಿ. ನೋಡಿ, ನನಗೆ ರೇಣುಕಾ ಸ್ವಾಮಿ ಅವರ ಸೈಕಾಲಜಿ ಅಥವಾ ಅವರ ಪರ್ವಟ್ ಮೈಂಡ್ಸೆಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಇದೇನೋ ಕಳಿಸಿದ್ದಾರೆ ಅಣ್ಣನ ಅಭಿಮಾನದಿಂದ. ದರ್ಶನ್ ಅವರ ಫ್ಯಾಮ್ಲಿಯಲ್ಲಿ ಅನ್ಯಾಯ ಆಗ್ತಾಯಿದೆ. ನನಗೆ ನಿಜವಾದ ಅತ್ತಿಗೆ ವಿಜಯಲಕ್ಷ್ಮಿ, ನನಗೆ ನಿಜವಾದ ಆರಾಧ್ಯ ದೇವ ದರ್ಶನ್ನು, ಪವಿತ್ರ ಗೌಡ ಅವರು ಇದಕ್ಕೆ ಬಂದು ಸೇರಿಕೊಂಡು ನಮ್ಮ ಅಣ್ಣನ ಲೈಫ್ ಹಾಳು ಮಾಡಿದೆ ನಮ್ಮ ಮನಸ್ಥಿತಿಯಲ್ಲಿ ರೇಣುಕಾ ಸ್ವಾಮಿಯವರು ನೀನು ನಮ್ಮ ಅತ್ತಿಗೆ ಅಲ್ಲ ಅಂತ ಕಳಿಸಿ ಅಶ್ಲೀಲ ಪದಗಳನ್ನು ಕಳಿಸಿದ್ದಾರೆ. ಅವರ ಮನಸ್ಥಿತಿ ಏನು ಅಂದರೆ ನಾನು ಸಭಾಷ್ಗಿರಿಯನ್ನು ತೊಗೊತೀನಿ ದರ್ಶನ್ ಅವ್ರ ಕಡೆಯಿಂದ ಅಂತ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಅವನ ಸಾವಿಗೆ ದರ್ಶನ್ ಕಾರಣ ಆಗ್ತಾನೆ ಅಂತ. ಸೊ ಹೀಗೆ ರೇಣುಕಾ ಸ್ವಾಮಿಯವರ ಚರಿತ್ರೆನೋ ಅವ್ರ ಹಿಂದೆ ಅವ್ರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಬಟ್ ಅದೊಂದು ಸೈಕಾಲಜಿಕಲ್ ಡಿಸಾರ್ಡರ್. ಅವ್ರು ಯಾವುದೇ ಥರದ ಶಕ್ತಿನೋ ಯಾವುದೇ ಥರದ ದುಡ್ಡೋ ಇಟ್ಕೊಂಡು ಯಾರಿಗೂ ಹಾಮ್ ಮಾಡಿಲ್ಲ. ಅವರು ಕೇವಲ ಡಿಜಿಟಲಲ್ಲಿ ಫೈಟ್ ಮಾಡಿದ್ದಾರೆ, ಡಿಜಿಟಲಲ್ಲಿ ಅವರು ಕೆಟ್ಟವರಾಗಿದ್ದಾರೆ. ನೀವು ಅದನ್ನು ಬ್ಲಾಕ್ ಮಾಡುವ ಸಂಸ್ಕೃತಿ ಮತ್ತು ಅದನ್ನು ಡಿಲೀಟ್ ಮಾಡುವುದು ನಿಮ್ಮ ಕೈಯಲ್ಲಿತ್ತು. ಯಾವ ಫೇಸ್ಬುಕ್ಕನ್ನು ನೀವು ಯೂಸ್ ಮಾಡ್ತಾ ಇದ್ದೀರೋ ಅಲ್ಲಿ ಅನೇಕ ಅಸ್ತ್ರಗಳಿವೆ. ಒಂದು ಡಿಲೀಟ್ ಮಾಡೋ ಅಸ್ತ್ರ ಇದೆ, ಇನ್ನೊಂದು ಕಂಪ್ಲೇಂಟ್ ಮಾಡೋ ಅಸ್ತ್ರ ಇದೆ, ಇನ್ನೊಂದು ನೀವು ಪೊಲೀಸ್ ಕಂಪ್ಲೇಂಟ್ ಮಾಡೋದು ಇದೆ. ಅದು ನಾಲ್ಕನೇದಾಗಿ ಅವರಿಗೆ ಬರೆದು ನೀವು ವಾರ್ನ್ ಮಾಡ್ಬೋದಿತ್ತು. ಎಲ್ಲವನ್ನೂ ಬಿಟ್ಟು 300 ಕಿಲೋಮೀಟರ್ ದೂರ ಒಂದು ಟ್ಯಾಕ್ಸಿ ಕಳಿಸಿ ಅವನನ್ನು ಕರ್ಕೊಂಬಂದು ಎತ್ತಾಕೊಂಬಂದು ಹೊಡೆದು ಸಾಯಿಸೋದಿದೆಯಲ್ಲ, ಅದು ಅವರ ಮಾಡಿದ ಒಂದು ಸಣ್ಣ ತಪ್ಪಿಗೆ ಒಂದು ದೊಡ್ಡ ತಪ್ಪು ಯಾವ ಥರದ್ದು ಇಟ್ಕೊಳೋದಿಲ್ಲ. ಸರ್, ನುಂಗನ್ನು ಒಂಥರ ಏನು ಅಂತಂದರೆ ಇದು ನಮ್ಮ ಇಂಡಸ್ಟ್ರಿಗೆ ನುಂಗಲಾರದಂಥ ಒಂದು ಯಾಕಂತಂದರೆ ಇವಾಗ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಥ ಒಂದು ಚಿತ್ರ ಕಾಟೇರ, ರೈತರ ಪರವಾಗಿದ್ದಂಥ ಒಂದು ಚಿತ್ರ ಕಾಟೇರ. ಸೊ ಅಂಥ ಒಂದು ನಡವಳಿಕೆಯಲ್ಲಿ ಅಥವಾ ಮಾನದಂಡ ಇಟ್ಕೊಂಡು ಬಂದಂಥ ಸಿನಿಮಾ ಈ ರೀತಿ ಒಂದು ಸಡನ್ ಚೇಂಜ್ ಓವರ್ ಆದಾಗ ಕೆಲವರು ಮನಸ್ಥಿತಿ ಹೇಗೆ ಆಗಬಹುದು. ಹಾಗೆ ಇವಾಗ ಹೆಂಗೆ ಪೋಟ್ರ್ ಆಗ್ತಾ ಇದೆ ಅಂತಂದರೆ ಸಣ್ಣ ಕಾರಣಕ್ಕೆ ಈ ರೀತಿ ದೊಡ್ಡ ಅವಘಡ ಆಗೋಗಿದೆ, ಈ ರೀತಿ ಮಾಡಬೇಕಿತ್ತ ದರ್ಶನ್ ಅವ್ರಿಗೆ ಇದು ಬೇಕಿತ್ತ ಅನ್ನೋದು ಸಾಕಷ್ಟು ಕಡೆ ಚರ್ಚೆ ಆಗ್ತಾ ಇದೆ. ಹಾಗೆ ಚಲನಚಿತ್ರ ರಂಗದಲ್ಲಿ ಯಾರೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ, ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಬಿಟ್ಟರೆ ಅನ್ನೋದೊಂದಿದೆ ಸರ್. ನೋಡಿ, ಎಲ್ಲದಕ್ಕೂ ಸಮ್ಮತಿ ತೋರಿಸೋದೇ ತಪ್ಪು, ಅನ್ಯಾಯ. ಎಲ್ಲದಕ್ಕೂ ಮೌನವಾಗಿರೋದೇ ಅನ್ಯಾಯ. ನಿಮಗೆ ತಪ್ಪು ಸರಿ ಅರಿವಿಲ್ಲ ಅಂದರೆ ನೀವು ತಪ್ಪಿನ ಜೊತೆಗಿದ್ದೀರಾ ಅಂತ ಅರ್ಥ. ಸೊ ಯಾರ್ಯಾರು ಮಾತಾಡ್ತಾ ಇಲ್ವಲ್ಲ ಅವರೇನು ಬೃಹಸ್ಪತಿಗಳು, ಡಿಪ್ಲೊಮ್ಯಾಟ್ಗಳು ಅಲ್ಲ. ಅವರಿಗೆ ಆ ತಪ್ಪಿನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆಪಾದನೆ ಬರುತ್ತೆ. ನೀವು ತಪ್ಪನ್ನು ಹಿಡಿಬೇಡಿ, ತಪ್ಪಂತ ಹೇಳಿ ದಯವಿಟ್ಟು ಅದನ್ನು ನೀವು ಧ್ವನಿ ಎತ್ತಿ. ನೀವು ಧ್ವನಿ ಎತ್ತಿದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗೋದು ನಿಂತ್ಕೊಳುತ್ತೆ. ಅಥವಾ ನಿಮಗೇನಾದರೂ ಅನ್ಯಾಯ ಆದರೆ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದನ್ನು ನಾವು ಧ್ವನಿ ಎತ್ತಿದ್ದೀವಿ. ಇದರಲ್ಲೇನು ಯಾವುದು ಸಾಹಸನೂ ಬೇಡಾಗಿಲ್ಲ. ನಿಮ್ಮ ಮನಸ್ಸು ಶುದ್ಧಿಯಾಗಿದ್ದರೆ, ನಿಮಗೆ ಧೈರ್ಯ ಅನ್ನೋದಿದ್ದರೆ, ನಿಮಗೆ ಕ್ಲಾರಿಟಿ ಇದ್ದರೆ ನಿಮ್ಮ ಜೀವನದ ಶೈಲಿಯಲ್ಲಿ ಏನು ಬೇಕಾದ್ರೂ ಅದನ್ನು ನೀವು ಸ್ಪಷ್ಟವಾಗಿ ಮಾತಾಡ್ಬೋದು. ಅಲ್ಲ, ಈ ವಿಚಾರವಾಗಿ ಸಾಕಷ್ಟು ಜನ ಚಿತ್ರರಂಗದಲ್ಲಿ ದೊಡ್ಡವರು ಅನ್ಸ್ಕೊಂಡಿರೋರು ಧ್ವನಿ ಎತ್ತಬೇಕು ಅಂತ ನನ್ನ ಪ್ರಕಾರ ಸರ್. ಖಂಡಿತವಾಗಿ ಶಿವರಾಜ್ ಕುಮಾರ್ ಧ್ವನಿ ಎತ್ಬೋದು. ಈಗ ಅವರು ಈಸ್ ದ ಲೀಡರ್, ಈಸ್ ದ ಕ್ಯಾಪ್ಟನ್ ಆಫ್ ಸ್ಯಾಂಡಲ್ವುಡ್. ಅವ್ರು ಮಾತಾಡ್ಬೋದಿತ್ತು, ಯಾಕೆ ಮಾತಾಡ್ತಲ್ಲ ಅನ್ನೋದೇ ನನಗೆ ಒಂದು ಯಕ್ಷ ಪ್ರಶ್ನೆ. ಸಮ್ಮತಿ ಇದೆಯಾ ಅಥವಾ ಎಲ್ಲ ತಿಳಿದಾದ್ಮೇಲೆ ನಾವು ಮಾಡೋಣ ಅಂತ. ಇಷ್ಟು 11 ದಿನ ಆಯಿತು. ಒಂದು ಬ್ಯಾನ್ ಮಾಡಬೇಕು ಅಂತ ಡಿಸ್ಕಷನ್ ಆಗುತ್ತೆ ಚೇಂಬರ್ಗೆ ಯಾವ ಅಧಿಕಾರ ಇಲ್ಲ ಬ್ಯಾನ್ ಮಾಡಬೇಕು ಅನ್ನೋದು. ಬಟ್ ಆಗುತ್ತೆ, ಆಗಲೂ ಅವರೇನು ಮಾತಾಡಲಿಲ್ಲ ಅನ್ನೋದೇ ನನಗೆ ನೋವಿನ ಸಂಗತಿ. ಅದಕ್ಕೆ ಏನು ಮಾಡಬೇಕು ಅಂತ ಸರ್ ಪ್ರಶಾಂತ್ ಸಂಪರ್ಕಿ ಅವರ ಒಂದು ಪರ್ಸೆಪ್ಷನಲ್ಲಿ ಈ ವಿಚಾರವಾಗಿ ತಾವು ಹೇಳೋದಾದ್ರೆ? ಏನಿಲ್ಲ, ಈಗ ಕಾನೂನು ತುಂಬ ಟೈಟ್ ಆಗಿರಬೇಕು, ಈ ಹೋರಾಟನ ನಿಲ್ಲಿಸಬಾರ್ದು.
ಮೀಡಿಯಾ ಮತ್ತು ಈ ಥರದ ಧ್ವನಿಗಳು, ನನ್ನಂಥ ಧ್ವನಿಗಳು ಹೆಚ್ಚಾಗಿ ಬರಬೇಕು. ಆವಾಗ ಕೋರ್ಟ್ ಮೇಲೆ, ಪೊಲೀಸ್ ಮೇಲೆ ಒತ್ತಡದಿಂದ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ನನ್ನ ನಂಬಿಕೆ.